ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಎ ಸಿ ಗೋಲ್ಡು ಒಂದು 2023 ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಗಾಡಿಯವ್ರದ್ದು ಮುಂದೆ ಹಾಕಿರ್ತೀವಿ ವೀಕ್ಷಕರೇ ವೀಡಿಯೋದಲ್ಲಿ. ಮತ್ತು ಈ ನಂಬರ್ ಕಾಣಿಸ್ತಿದೆಯಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಮತ್ತು ಗಾಡಿ ಓನರ್ ನಂಬರ್ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕರೆ ಮಾಡೋಕ್ಕೋಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನೀವು ಕಾಲ್ ಮಾಡೋಕ್ಕೋಗ್ಬೇಡಿ. ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಟಾಟಾ ಎ ಸಿ ಗೋಲ್ಡ್ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ. ನಮ್ಮ ಚಾನಲ್ ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳಿದ್ದಾರೆ, ಗಾಡಿ ಎಲ್ಲಿದೆ, ಏನು ರೇಟಲ್ಲಿದೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅದಾದಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರುತ್ತೆ. ಈಗ ಡೈರೆಕ್ಟಾಗಿ ಅವ್ರ ಪಾರ್ಟಿ ಓನರ್ ನಂಬರ್ ಆಗಿರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಾಂ ಸರ್. ಮತ್ತು ಸೇಲಿಗಿದೆಯಾ? ಮಾಡಲಿ ಸರ್ ಅದು? ಸರ್ ಇದು ಇವಾಗ ಇನ್ನೂ ಒಂದು 8 ತಿಂಗಳೇನಾಗಿದೆ ಅಷ್ಟೇ ಸರ್ ಗಾಡಿ. ಅದು ನೀವು ತೊಗೊಂಡು 8 ತಿಂಗಳು ಆಗಿದೆ ಈಗ. ಹಾಂ. ಓಕೆ, ಸಿಂಗಲ್ ಓನರ್ ಗಾಡಿ ಅಲ್ವಾ? ಹಾಂ ಸರ್, ಸಿಂಗಲ್ ಓನರ್. ಓಕೆ, ಎಷ್ಟು ಹೊಡಿದೆ ಗಾಡಿ? ಸರ್ 9,500 ಹೊಡಿದೆ ಸರ್. 9.5? ಹಾಂ ಸರ್. ಪೆಟ್ರೋಲ ಡೀಸೆಲ್ಲ ಸರ್ ಅದು? ಸರ್ ಡೀಸೆಲು. ಓಕೆ, ಯಾವುದು ಇದು ಟಾಟಾ ಎ ಸಿಯಲ್ಲಿ ಗೋಲ್ಡಾ ಎಚ್ ಡಿನಾ? ಸರ್ ಗೋಲ್ಡು. ಹಾಂ ಹಾಂ. ಟಾಪ್ ರೂಫಿಂಗ್ ಎಲ್ಲ ಮಾಡಿಸಿರಾ? ಸರ್ ಹಾಂ ಸರ್. ಎಲ್ಲ ಫುಲ್ ಹಿಂದ್ಗಡೆ ಬಾಡಿ ಎಲ್ಲ ಫುಲ್ ಇದೆಯಾ? ಸರ್ ಚಕ್ಕರ್ ಶೀಟ್ ಹೊಡಿಸಿ ಫುಲ್ಲು. ಹಾಂ ಹಾಂ ಟಾಪ್ ಎಲ್ಲ ಫುಲ್ಲು ಇದು ಮಾಡಿದ್ವಿ. ಹಾಂ ಹಾಂ ಹಾಂ. ಓಕೆ, ಏನಾದರೂ ಮ್ಯೂಸಿಕ್ ಸಿಸ್ಟಮ್ ಆ ಥರ ಏನಾದ್ರು ಹಾಕ್ಸಿರಾ ಒಳಗೆ? ಸರ್ ಇಲ್ಲ ಸರ್, ಇತ್ತದು ಸ್ವಲ್ಪ ಇದಾಗಿತ್ತು ಅಂದ್ಬಿಟ್ಟು ಅದೇದು ಹಾಕಿದ್ದು ಅಂದ್ಬಿಟ್ಟು ತೆಗೆದುಬಿಟ್ಟಿದ್ದೀವಿ. ಓಕೆ ಓಕೆ. ಎಫ್ ಸಿ ಇನ್ನೇನು ರನ್ನಿಂಗ್ ಇರುತ್ತೆ? ಇನ್ಸೂರೆನ್ಸಿನ ಎಷ್ಟು ದಿನ ಇದೆ ಸರ್ ಈಗ? 3 ತಿಂಗಳ 4 ತಿಂಗಳಿದೆಯಾ? ಸರ್ ಇನ್ನೂ 4 ತಿಂಗಳೇನೋ ಇರುತ್ತೆ ಸರ್. 4 ತಿಂಗಳಿದೆಯಾ? ಹಾಂ. ಓಕೆ. ಇದು ಗಾಡಿಗೆ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಈಗ? ಸರ್ ಗಾಡಿ ಏನು ಓಡಿಲ್ಲ ಸರ್, ಬರೀ ಓಡಿರೋದೇ 9,500 ಥರ ಅಲ್ಲ. ನಾವು ಅಲ್ಲೇ ಲೋಕಲ್ ಹೊಡೆಯೋದು, ಓಕೆ. ಫರ್ನಿಚರ್ ಹೊಡಿತಿದ್ದು. ಹಾಂ ಹಾಂ. ಗಾಡಿ ಏನು ಅಂತ ಇದೇನಿಲ್ಲ ಏನಿಲ್ಲ. ಅಂದರೆ ಈ ಗಾಡಿ ಕೊಡ್ತಿರೋ ಕಾರಣ ಏನಾದರೂ ಗಾಡಿ ಪ್ರಾಬ್ಲಮ್ಮಾ ಅಥವಾ ಹೆಂಗೆ ಅದು? ಸರ್ ಗಾಡಿ ಪ್ರಾಬ್ಲಮ್ ಇಲ್ಲ, ನಮಗೆ ಟನ್ನೇಜ್ ಬಾಡಿಗೆ ಇದೆ. ಹ್ಞೂ ಹ್ಞೂ ಹ್ಞೂ. ಟನ್ನೇಜಲ್ಲಿ ಹಾಕೋಕ್ಕಾಗ್ತಿಲ್ಲ. ಇದು ಟೈಲ್ಸ್ ಇದು ಬರುತ್ತೆ ಪ್ಲೈವುಡ್ ಶೀಟು, ಹಾಂ. ಇದು ಫರ್ನಿಚರ್ ಹೊಡಿತಾ ಇದ್ದು. ಇನ್ನೆರಡು ಬೇರೆ ಈಗ ಇದು ಮಾಡ್ಕೊಂಡಿದ್ದೀವಿ, ಅದಕ್ಕೆ ದೊಡ್ಡ ಗಾಡಿ ಕೇಳ್ತಿದ್ದಾರೆ. ಓಕೆ, ಅಂದರೆ ಗಾಡಿ ಪ್ರಾಬ್ಲಮ್ ಏನಿಲ್ಲ, ನಿಮ್ಮ ವೈಯಕ್ತಿಕವಾಗಿ ನೀವು ಚೇಂಜ್ ಮಾಡೋಕ್ಕೋಸ್ಕರ ಮಾಡ್ತಿದ್ದೀರಾ? ಹಾಂ ಸರ್. ಗಾಡಿ ನಮಗೆ ಇದು ಜಾಸ್ತಿ ಮೆಟೀರಿಯಲ್ ಹಾಕೋಕ್ಕಾರ ಅನ್ನೋ ಕಾರಣಕ್ಕೆ ಮುಂಚೆ ಬರೀ ಫರ್ನಿಚರ್ ಹೊಡಿತಾ ಇದ್ದೆ. ಇವಾಗ ಇದೇನಾಗಿದೆ ಅಂದರೆ ಇನ್ನೆರಡು ನಮ್ಮ ಅಣ್ಣಾರೊಬ್ರದ್ದು ಹೊಡಿತಾ ಇದ್ದು, ಅವರು ಬೇರೆ ಕಡೆ ಇದು ಹೊಡಿತಿದ್ದಾರೆ, ಒಂದು ಕಂಪ್ನಿ ಅಟ್ಯಾಚ್ ಮಾಡ್ಕೊಂಡು. ಆ ಪಾಡಿಗೆ ನನಗೆ ಬರ್ತಾ ಇದೆ. ಅದನ್ನ ಅವೆರಡು ಹೊಡ್ಕೋಬೇಕು ಅಂದರೆ ಈ ಗಾಡೀಲಿ ಆಗಲ್ಲಲ್ಲ, ಅದರಿಂದ. ಓಕೆ ಓಕೆ, ಆಯಿತು ಬಿಡಿ. ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ? ಸರ್ ಇಲ್ಲ ಸರ್, ಫುಲ್ ಕ್ಯಾಶ್ ಕೊಟ್ಟು ತಗೊಂಡಿದ್ದು. ಹಾಂ ಹಾಂ, ಅಂದರೆ ಈಗ ಫುಲ್ ಕ್ಯಾಶೆಲ್ಲ ಇದೆ ಗಾಡಿ ಇವಾಗ? ಹಾಂ ಸರ್, ಫುಲ್ ಕ್ಯಾಶಲ್ಲಿ ಇದೆ. ಹಾಂ ಹಾಂ. ಓಕೆ, ಇನ್ನೇನು ಪ್ರಾಬ್ಲಮ್ ಇಲ್ಲಲ್ಲ ಇಂಜಿನ್ ಆ ಥರ ಏನು? ಸರ್ ಇಲ್ಲ ಸರ್, ಬಂದು ಚೆಕ್ ಮಾಡ್ಕೊಳ್ಳಿ. ಹೊಸ ಗಾಡಿ ಇವು ಮೊನ್ನೆ 1 ವಾರ ಆಗಿದೆ ಅಷ್ಟೇ. ಆಯಿಲ್ ಚೇಂಜ್ ಮಾಡಿಸ್ಕೊಂಬಂದು, ಹಾಂ ಹಾಂ. ಫಸ್ಟ್ ಸರ್ವಿಸ್ ಮಾಡಿಸ್ಕೊಂಬಂದೀನಿ. 1 ವಾರ ಆಯ್ತು ಅಷ್ಟೇ. ಫಸ್ಟ್ ಸರ್ವಿಸ್ ಮಾಡಿದ್ದೀರಾ? ಹಾಂ, 10,000 ಕಿಲೋಮೀಟ್ರಿಗೆ ಅವ್ರು ಹೇಳಿದರು. ಹ್ಞೂ. ಅದು ಏನು ಇನ್ನು ಅದೇ 8 ತಿಂಗಳು ಆಯಿತು ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು ಅಂತ ಹೋಗಿ ಚೇಂಜ್ ಮಾಡಿಸ್ಕೊಂಬಂದಿದ್ದು ಆಯಿಲು. ಹ್ಞೂ ಹ್ಞೂ ಹ್ಞೂ. ಆಯಿಲ್ ಚೇಂಜು ಮಾಡ್ದಂಗಿಲ್ಲ ಅದು. ಹಾಂ ಹಾಂ. ಗಾಡಿ ಇರೋದೆಲ್ಲಿ ಸರ್ ಇದು? ಸರ್ ಇಲ್ಲಿ ಅಂದ್ರಳ್ಳಿ ಮೇನ್ ರೋಡು. ಎಲ್ಲಿ, ಬೆಂಗಳೂರಾ? ಹಾಂ ಸರ್, ಬೆಂಗಳೂರು. ಅಂದ್ರಳ್ಳಿ ಮೇನ್ ರೋಡಲ್ಲಿ ಎಲ್ಲಿ? ಸುಂಕುತ್ಕಟ್ಟೆ. ಸುಂಕದಕಟ್ಟೆ. ಹಾಂ. ಓಕೆ, ಸುಂಕದಕಟ್ಟೆ ಬಂದರೆ ಯಾರಾದ್ರೂ ನಿಮಗೆ ಗಾಡಿ ಸಿಗುತ್ತಲ್ಲಿ? ಹಾಂ ಸರ್, ಸಿಗುತ್ತೆ. ಹಾಂ ಹಾಂ. ಏನು ಹೇಳ್ತೀರಾ ಸರ್ ಮತ್ತೆ ಈ ಗಾಡಿಗೆ ರೇಟು? ಸರ್ ಈಗ 6,75 ಹೇಳ್ತೀನಿ ಸರ್. ಎಷ್ಟು? 6,75. 6,75? ಹಾಂ. ಭಾಳ ಜಾಸ್ತಿ ಆಗಲಿಲ್ಲ ಸರ್ ಗಾಡಿ ರೇಟು? ಸರ್ ಏನು ಸರ್, ಗಾಡಿನೂ ಓಡಿಲ್ಲ ಏನಿಲ್ಲ, ಅಲ್ಲ. ಟಾಪು ಇದೆಲ್ಲ ಇದು ಮಾಡ್ತಿದ್ದೀವಿ. ಇವಾಗ ಎಷ್ಟಿದೆ ಸರ್, ಇವಾಗ 7,15,000 ಇದೆ ಸರ್ ಈಗ ಅದೇ ಹಾಂ. ಗಾಡಿನೇ. ಆಯಿತು. 7,15 ಈಗ ಇದೆ. ನಿಮ್ಮ ಕಡೆಯಿಂದ ಅಂದರೆ ಈಗ ಒಂದು 45,000 ಬಿಟ್ಟಂಗೆ ಲೆಕ್ಕ ಅಷ್ಟೇ? ಸರ್ ಇಲ್ಲಿ ಬಾಡಿ ಕಟ್ಟಕ್ಕೆ ಆಗುತ್ತಲ್ಲ ಸರ್, 60,000. ಅಲ್ಲ, ಬಾಡಿ ಕಟ್ಟಕ್ಕೆ ಆಗುತ್ತೆ ಸರ್, ಇಲ್ಲಂತೇನಿಲ್ಲ. ಅದು ಮಾಡಿಸ್ಕೊಂಡಂಗೆ ಕಟ್ಬೋದು. ಅದೇನು 30,000ಕ್ಕೂ ಕಟ್ಸ್ಬೋದು, ಲಕ್ಷಕ್ಕೂ ಕಟ್ಸ್ಬೋದು.
ಹ್ಞೂ ಬಟ್ ಏನಂದರೆ ಈಗ ಮೊನ್ನೆ 2 ಗಾಡಿ ಹಾಕಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹಾಂ ಸರ್. ಜಸ್ಟ್ 7 ತಿಂಗಳದೊಂದು, 6 ತಿಂಗಳದೊಂದು. ನಾವು ನಿಮ್ಮ ಚಾನಲ್ ನೋಡ್ತಾ ಇರ್ತೀವಿ ಅದರಿಂದ ನೋಡಿದ್ರೆ ಅವ್ರು ಏನು ರೇಟ್ ಹೇಳಿದ್ರು ಹೇಳಿ ನೀವೇ? ಹ್ಞೂ ಅಲ್ಲ ಹೇಳ್ರಿ, ಅವ್ರು ನೋಡಿದ್ರೆ ಅಂದ್ರಲ್ಲ, ಏನು ರೇಟ್ ಹೇಳಿರ್ಬೋದು ಹೇಳಿ? ಅದು ಇದು ಮಾಡಿವಿ ಸರ್, ಅಂದರೆ ನಿಮ್ಮ ಈ ಚಾನಲಲ್ಲಿ ನೋಡ್ತಾ ಇರ್ತೀವಿ ವಿಡಿಯೋ ಇವೆಲ್ಲ ಹ್ಞೂ. ಅದರಿಂದ. ಅಲ್ಲ ನೋಡ್ರಿ, ಇಲ್ಲ ಅಂತೇನಿಲ್ಲ. ಬಟ್ ಅವರೆಲ್ಲ 4 ಲಕ್ಷ 4.5 ಒಳಗೆ ಬಂದರೆ ಬಿಡ್ತೀವಿ ಸರ್ ಅಂತ ಅವ್ರು ಹೇಳಿರೋದು ಗಾಡಿ. ಹಾಂ ಅಲ್ಲ, ಬರೀ ಒಂದು 6 ತಿಂಗಳ ಗಾಡಿ ಅವರೆಲ್ಲ ಕಟ್ಸಿದ್ದಾರೆ, ಇಲ್ಲ ಅಂತೇನಿಲ್ಲ. ಹಾಂ ಬಟ್ ಅವರೇನೆ 4, 4.5, 5 ಒಳಗೆ ಹೇಳಿದ್ದಾರೆ 2 ಗಾಡಿನೂ. ನೀವೇ ಜಾಸ್ತಿ ಹೇಳ್ತಿರೋದು. ಇಲ್ಲ ಸರ್, 5ಕ್ಕೆ 4ಕ್ಕೆ ಅಂತಂದರೆ ಹ್ಞೂ ಗಾಡಿ ರೇಟೇ ಇದೆಯಲ್ವಲ್ಲ ಸರ್. ಹ್ಞೂ ಸರಿ ನೋಡಿ, ಆಯಿತು, ಯೂಟ್ಯೂಬಲ್ಲಿ ಹಾಕ್ತೀನಿ, ನಮ್ದೇನು ಅಭ್ಯಂತರ ಇಲ್ಲ. ಹಾಂ. ಬಟ್ ಏನಂದರೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ಪಟ್ಟೆ, ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಬಂದಿರೋದ್ರಿಂದ ನಿಮಗೆ ಹೇಳ್ದೆ ಅಷ್ಟೇ. ಸರಿ ಸರ್, ಆಯ್ತು, ಏನು ಹೆಚ್ಚು ಕಮ್ಮಿ ಮಾಡ್ಕೊಡ್ಬೋದು ಸರ್. ಸರಿ ಆಯ್ತು ಸರ್. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಸರ್, ಇದೇ ನಂಬರ್.